ಕೇಳಿದಾಗ ಈಗಲೂ ಮೈಮನವೆಲ್ಲ ಪುಳಕಿತಗೊಳ್ಳುತ್ತದೆ. ಅದರಂತೆ ಬಿಳಿಗಿರಿ ರಂಗನ ಬೆಟ್ಟದ ಪರಿಸರವೂ ಅಷ್ಟೇ. ಭೇಟಿ ನೀಡಿದ ತಕ್ಷಣವೇ ಅದರ ಅಂದ ಚೆಂದವು ಮನದಲ್ಲಿ ತುಂಬಿಬಿಡುತ್ತದೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ ಬೆಟ್ಟ ತಾಣಕ್ಕೆ ವರ್ಷ ಪೂರ್ತಿ ಭೇಟಿ ನೀಡಬಹುದಾಗಿದ್ದರೂ ಜೂನ್ನಿಂದ ನವೆಂಬರ್ ಸಮಯ ಆದರ್ಶಮಯವಾದುದು ಎಂದು ಹೇಳಬಹುದಾಗಿದೆ. ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರವಿರುವ ಈ ಸ್ಥಳ ತಮಿಳುನಾಡಿನ ಈರೋಡ್ ಜಿಲ್ಲೆಯೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅಲ್ಲದೆ ಈ ಸ್ಥಳವು ರಕ್ಷಿತ ಅರಣ್ಯ ಪ್ರದೇಶವಾಗಿದ್ದು ಬಿಳಿಗಿರಿ ರಂಗನಾಥಸ್ವಾಮಿ ಅಭಯಾರಣ್ಯವನ್ನು ಇಲ್ಲಿ ಕಾಣಬಹುದು. ಕರ್ನಾಟಕ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಈ ಸ್ಥಳವನ್ನು ಡಿಸೆಂಬರ್ 2010ರಲ್ಲಿ ಹುಲಿ ಮೀಸಲು ಪ್ರದೇಶವನ್ನಾಗಿ ಘೋಷಿಸಲಾಗಿದೆ. ಬಿಳಿಗಿರಿ ರಂಗನಬೆಟ್ಟ ಶ್ರೇಣಿಯು ಮೂಲವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಮತ್ತು ಕೊಳ್ಳೇಗಾಲ ತಾಲೂಕಿನಲ್ಲಿ ಚಾಚಿವೆ. ಅಲ್ಲದೆ ಸತ್ಯಮಂಗಲಂ ಅಭಯಾರಣ್ಯ ಹಾಗೂ ತಮಿಳುನಾಡಿನ ಈರೋಡ್ ಜಿಲ್ಲೆಗೆ ಹತ್ತಿರವಾಗಿದೆ. ಪಶ್ಚಿಮ ಘಟ್ಟದ ಪೂರ್ವ ತುದಿಯಲ್ಲಿ ನೆಲೆಸಿರುವ ಈ ಬೆಟ್ಟ ಶ್ರೇಣಿಯು ವೈವಿಧ್ಯಮಯ ಪ್ರಾಣಿ ಸಂಪತ್ತು ಹಾಗೂ ಸಸ್ಯ ಸಂಪತ್ತಿನಿಂದ ಕೂಡಿದ್ದು ದಟ್ಟವಾದ ಗಿಡಮರಗಳು ಪ್ರದೇಶಕ್ಕೆ ಹಸಿರು ಹಾಸಿಗೆಯನ್ನು ಹೊದಿಸಿದ ಹಾಗೆ ಮಾಡಿವೆ. ಹಚ್ಚ ಹಸಿರಿನ ನಡುವೆ ಬೈಕ್ನಲ್ಲಿ ಆ ತಂಪಾದ ಗಾಳಿಯನ್ನು ಸೀಳುತ್ತಾ ಹೋದಂತೆ ಬೈಕ್ ರೈಡಿನಲ್ಲಿರುವವರ ದೇಹದ ಬಿಸಿ ಬಹುಬೇಗ ಹಾರಿ ಹೋಗುತ್ತದೆ. ಪ್ರಕೃತಿಯ ಆ ಸೌಂದರ್ಯಕ್ಕೆ, ಆ ಹಸಿರ ಸೊಬಗಿಗೆ ಮಾನಸಿಕ ಒತ್ತಡ ಮಾಯವಾಗುತ್ತದೆ. ಕಣ್ಣುಗಳು ಎಂದು ಅನುಭವಿಸಿದ ತಂಪನ್ನು ಪಡೆಯುತ್ತವೆ. ಬೆಟ್ಟ ಏರಿ ರಂಗನಾಥಸ್ವಾಮಿ ದೇವರ ಗುಡಿ ಹಿಂದೆ ಇರುವ ಕಲ್ಲು ಬಂಡೆಗಳ ಮೇಲೆ ಹೋಗಿ ಕುಳಿತು ಜೋರಾಗಿ ಬೀಸುವ ಗಾಳಿಗೆ ವಿರುದ್ಧವಾಗಿ ಮುಖ ಒಡ್ಡಿ 10 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಆ ಅನುಭವವನ್ನು ಸುಲಭವಾಗಿ ಹೇಳಲು ಸಾಧ್ಯವೇ ಇಲ್ಲ. ಕಾಡು, ಹಸಿರು, ಮರಗಿಡ ಇವೆಲ್ಲದರ ಮೌಲ್ಯ ತಿಳಿದಿರುವವರಿಗೆ, ಹಸಿರ ಸೊಬಗನ್ನು ಫೀಲ್ ಮಾಡುವವರಿಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ 1-2 ದಿನದ ಪ್ರವಾಸ ಸಾಕಾಗೋದೇ ಇಲ್ಲ. ಹಣ್ಣುಗಳ ಸೀಸನ್ನಲ್ಲಿ ಇಲ್ಲಿಗೆ ಪ್ರವಾಸಕ್ಕೆ ಬಂದರಂತೂ ಅತಿ ಕಡಿಮೆ ಬೆಲೆಗೆ ಅಂದಿನ ದಿನವೇ ಕಿತ್ತ ಫ್ರೆಶ್ ನೇರಳೆ ಹಣ್ಣು, ಚಕೋತ ಹಣ್ಣು, ಹಲಸಿನ ಹಣ್ಣು ಮತ್ತು ಇತರೆ ಹಣ್ಣುಗಳು ಸಿಗುತ್ತವೆ. ಬಿಳಿಗಿರಿ ರಂಗನ ಬೆಟ್ಟವನ್ನು ಬಿಳಿಗಿರಿ ಬೆಟ್ಟ, ಬಿಳಿಕಲ್ ಬೆಟ್ಟ, ಶ್ವೇತಾದ್ರಿ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಗಂಗರ ಕಾಲದಲ್ಲಿ ಗಜಾರಣ್ಯವೆಂದು ಕರೆಯುತ್ತಿದ್ದರು. ಹಸಿರು ಸಿರಿಯ ನಡುವೆ ಮೈ ತಳೆದು ನಿಂತಿರುವ ಈ ಪ್ರಕೃತಿ ರಮಣೀಯ ತಾಣದ ಹವಾಮಾನ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ. ಇಲ್ಲಿನ ತಂಪಾದ ಹವೆಯ ಆಹ್ಲಾದವೇ ಬೇರೆ. ಸುಡು ಬೇಸಿಗೆಯಲ್ಲೂ ಬಿಳಿಗಿರಿ ರಂಗನ ಬೆಟ್ಟ ಹವಾ ನಿಯಂತ್ರಿತ ಪಟ್ಟಣದಂತೆ ಭಾಸವಾಗುತ್ತದೆ. ಒಂದರಾಚೆ ಇನ್ನೊಂದು, ಅದರಾಚೆ ಮತ್ತೊಂದು, ಸಾಲು ಸಾಲು ಬೆಟ್ಟಗಳ ಶ್ರೇಣಿ. ಯಾವ ದಿಕ್ಕಿಗೆ ನೋಡಿದರೂ ಪರ್ವತ ಭಯ ಹುಟ್ಟಿಸುವ ಕಾಡು ಮತ್ತು ಕಣಿವೆಗಳು. ಬಿಳಿಗಿರಿ ರಂಗನ ಬೆಟ್ಟವೆಂಬ 540 ಚದರ ಕಿಲೋಮೀಟರ್ ವಿಸ್ತಾರವುಳ್ಳ ವನ್ಯಜೀವಿ ಸಂರಕ್ಷಿತ ಪ್ರದೇಶ ನಿಜಕ್ಕೂ 1000 ಅಚ್ಚರಿಗಳ ತವರು. ಇಲ್ಲಿನ ಇಡೀ ಭೂಭಾಗವೇ ನೈಸರ್ಗಿಕ ಕಾನೂನುಗಳಿಂದ ಕೂಡಿದ್ದು ಆನೆ, ಚಿರತೆ, ಕಾಡೆಮ್ಮೆ, ಕರಡಿ, ಜಿಂಕೆ, ತೋಳ, ನರಿ ಮೊದಲಾದ 100 ಬಗೆಯ ವನ್ಯಮೃಗಗಳಿಗೆ ಆಶ್ರಯ ತಾಣವಾಗಿದೆ. 540 ಚದರ ಕಿಲೋಮೀಟರ್ನಷ್ಟಿರುವ ದಟ್ಟಣವಿ ಹುಲ್ಲು, ಕುರುಚಲು ಗಿಡ, ಪೊದೆ ಹಾಗೂ ಬೀಟೆ, ಹೊನ್ನೆ, ಮತ್ತಿ, ತೀಗ, ಶ್ರೀಗಂಧವಿ ಮೊದಲಾದ ಎತ್ತರದ ಮರಗಳಿಂದ ಕೂಡಿದೆ. ನಿರ್ಮಲವಾಗಿ ಹರಿವ ಕಾವೇರಿ ನದಿ ಮೃಗ ಪಕ್ಷಿಗಳಿಗಷ್ಟೇ ಅಲ್ಲ, ಬೆಟ್ಟದ ಮೇಲಿರುವ ಊರಿನ ಜನರಿಗೂ ಜಲಾಶ್ರಯವಾಗಿದೆ. ಮತ್ತೊಂದು ತಿಳಿಯಬೇಕಾದ ಅಂಶವೆಂದರೆ ಈ ಪ್ರದೇಶಕ್ಕೆ ಬಿಳಿಗಿರಿ ಎಂಬ ಹೆಸರು ಏಕೆ ಬಂತು ಎಂಬುದರ ಕುರಿತು. ಹೌದು, ಇಲ್ಲಿರುವ ರಂಗನಾಥ ದೇವಸ್ಥಾನದ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಬಿಳಿ ವರ್ಣದ ಕಲ್ಲು ಬಂಡೆಗಳು ಹೆಚ್ಚಾಗಿರೋದ್ರಿಂದ ಇದಕ್ಕೆ ಬಿಳಿಗಿರಿ ಅಂದರೆ ಬಿಳಿ ಬೆಟ್ಟ ಎಂಬ ಹೆಸರು ಬಂದಿತು. ಅಲ್ಲದೆ ವಿಷ್ಣುವಿನ ಅವತಾರವಾದ ಶ್ರೀ ರಂಗನಾಥ ಸ್ವಾಮಿಯು ಇಲ್ಲಿ ನೆಲೆಸಿರೋದ್ರಿಂದ
ಇದಕ್ಕೆ ಬಿಳಿಗಿರಿ ರಂಗನ ಬೆಟ್ಟ ಎಂಬ ಹೆಸರು ಬಂದಿತೆಂದು ಹೇಳಲಾಗಿದೆ. BR ಬೆಟ್ಟ ಕೇವಲ ಅರಣ್ಯ ಪ್ರದೇಶದಿಂದ ಮಾತ್ರವಲ್ಲದೆ ಬಹುಮುಖ್ಯವಾಗಿ ಇಲ್ಲಿ ನೆಲೆಸಿರುವ ರಂಗನಾಥ ಸ್ವಾಮಿಯ ದೇಗುಲದಿಂದಾಗಿ ಹೆಚ್ಚು ಹೆಸರುವಾಸಿಯಾಗಿದೆ. ಸ್ಥಳೀಯರಿಂದ ಬಿಳಿಗಿರಿ ರಂಗನೆಂದೇ ಕರೆಯಲ್ಪಡುವ ದೇಗುಲದ ಮುಖ್ಯ ವಿಗ್ರಹವು ಒಂದು ರೀತಿಯ ಅನನ್ಯವಾದ ಭಂಗಿಯಲ್ಲಿ ನಿಂತಿರುವುದನ್ನು ಕಾಣಬಹುದು. ದೇವಸ್ಥಾನದ ರಂಗನಾಥ ವಿಗ್ರಹವು ತನ್ನ ಮಡದಿಯಾದ ರಂಗನಾಯಕಿಯೊಂದಿಗೆ ಆಕರ್ಷಕವಾದ ಭಂಗಿಯಲ್ಲಿ ನಿಂತಿರುವುದನ್ನು ಕಾಣಬಹುದು. ಇದು ದಕ್ಷಿಣ ತಿರುಪತಿ ಎಂದು ಕರೆಯಲ್ಪಡುವ ಕರ್ನಾಟಕದ ಸುಪ್ರಸಿದ್ಧ ದೇವಾಲಯ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಬೆಟ್ಟದ ದೇವಾಲಯವನ್ನು ದಕ್ಷಿಣ ತಿರುಪತಿ ಎಂದು ಕರೆಯಲಾಗಿತ್ತು ಎಂಬ ಬಗ್ಗೆ ಉಲ್ಲೇಖವಿದೆ. ಇಲ್ಲಿನ ರಂಗನಾಥ ಸ್ವಾಮಿ ಅನೇಕ ಜನಕ್ಕೆ ಶಾಶ್ವತ ಪರಿಹಾರ ಸಹ ನೀಡಿದ್ದಾನೆ. ಭಕ್ತಿಯಿಂದ ಬೇಡಿದರೆ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆ ಸಂಪೂರ್ಣವಾಗಲಿದೆ ಎನ್ನುವುದು ನಂಬಿಕೆ. ಅಷ್ಟೇ ಅಲ್ಲದೆ ಶ್ರೀ ಗಜೇಂದ್ರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಗಳು ಕೂಡ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಒಳಪಡುತ್ತದೆ. ನವರಂಗ ಮತ್ತು ಮುಖಪುಟ ಮೊದಲಾದ ವಿಭಾಗಗಳನ್ನು ಸಾಮಾನ್ಯ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ವಿಷ್ಣುವರ್ಧನರಾಯ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ವಸಿಷ್ಠ ಋಷಿಯು ವಿಶ್ವಾಮಿತ್ರರ ಕೋಪದಿಂದ ಶಾಪಗ್ರಸ್ತರಾದ ತನ್ನ ಪುತ್ರರೆಲ್ಲರನ್ನ ಕಳೆದುಕೊಂಡು ಸಂತಾನ ಅಪೇಕ್ಷೆಯಿಂದ ವೆಂಕಟಾದ್ರಿಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯನ್ನು ಪ್ರಾರ್ಥಿಸಲು ಆ ಸ್ವಾಮಿಯಿಂದ ಸಂದೇಶ ಪಡೆದು ಅಣತಿಯಂತೆ ಕಾವೇರಿ ನದಿಯ ದಕ್ಷಿಣಕ್ಕಿರುವ ಶ್ವೇತಾದ್ರಿಯಲ್ಲಿ ತಪಸ್ಸನ್ನು ಮಾಡಲು ಬಿಳಿಗಿರಿ ಬೆಟ್ಟ ತಲುಪಿ ಅಲ್ಲಿನ ಉನ್ನತ ಶಿಖರದಲ್ಲಿ ಕಂಡುಬಂದ ಔದುಂಬರ ವೃಕ್ಷದ ಕೆಳಗೆ ತಪಸ್ಸು ಮಾಡಿ ಶ್ರೀಮನ್ನಾರಾಯಣನ ಅನುಗ್ರಹ ಪಡೆದರೆಂದು, ಆ ಅನುಗ್ರಹದಿಂದ ಶಕ್ತಿ ಎಂಬ ಮಗನನ್ನು ಪಡೆದು ಧನ್ಯರಾದರೆಂದು, ಆ ಮಗುವಿನ ಸಂತತಿಯವರೇ ಮುಂದೆ ಮಹಾಭಾರತ ರಚಿಸಿದ ವ್ಯಾಸ ಮಹರ್ಷಿಗಳೆಂದು ತಿಳಿಸುತ್ತಾರೆ. ವಸಿಷ್ಠ ಋಷಿಗಳು ಮೇಷಮಾಸದ ವಿಶಾಖ ನಕ್ಷತ್ರದಲ್ಲಿ ಶ್ವೇತಾದ್ರಿಗಿರಿಯಲ್ಲಿ ಶ್ರೀ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಧ್ವಜಾರೋಹಣ ಪೂರ್ವಕ ನವಾಹ ಮಹೋತ್ಸವವು ಪ್ರಾರಂಭವಾಗಿ ಇವತ್ತಿನವರೆಗೂ ನಡೆದುಕೊಂಡು ಬರುತ್ತಿರುವುದಾಗಿ ತಿಳಿಸಲಾಗಿದೆ. ಸೀತಾನ್ವೇಷಣೆ ಸಮಯದಲ್ಲಿ ಇಲ್ಲಿಗೆ ಶ್ರೀರಾಮನ ಆಗಮನವಾಗಿತ್ತೆಂದು ಹೇಳುತ್ತಾರೆ. ಮೋಹಿನಿ ಭಸ್ಮಾಸುರನ ಘಟನೆಯ ನಂತರ ಶಿವನು ಸಹ ಇಲ್ಲಿ ನೆಲೆ ನಿಂತನೆಂದು, ಅದಕ್ಕೆ ಸಾಕ್ಷಿ ಇಲ್ಲಿರುವ ಗಂಗಾಧರೇಶ್ವರ ದೇವಾಲಯವೆಂದು ಹೇಳುತ್ತಾರೆ. ನಂತರ ಶ್ರೀನಿವಾಸನಿಗೆ ಬಿಳಿಕಲ್ಲು ಶ್ರೀನಿವಾಸ ಅಥವಾ ಬಿಳಿಕಲ್ಲು ವೆಂಕಟರಮಣ ಎಂಬ ಹೆಸರಿನಿಂದ ಕರೆಯುತ್ತಿದ್ದರೆಂದು, ಅನಂತರ ಬಿಳಿಗಿರಿ ರಂಗನಾಥ ಆಯಿತೆಂದು ಹೇಳುತ್ತಾ ಅದಕ್ಕೆ ಒಂದು ಸ್ವಾರಸ್ಯವಾದ ಕತೆ ಹೇಳುತ್ತಾರೆ. ಹೌದು, ಒಮ್ಮೆ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ ಬೇಟೆಯಾಡುತ್ತಾ ಇಲ್ಲಿಗೆ ಬಂದನೆಂದು, ಆ ಸಮಯದಲ್ಲಿ ಇಲ್ಲಿನ ಬಗ್ಗೆ ವಿಚಾರಿಸಲಾಗಿ ಶ್ರೀನಿವಾಸ ದೇವಾಲಯವೆಂದು ಹೇಳಿದರೆ ಅದನ್ನು ನಾಶಪಡಿಸಬಹುದೆಂದು ಊಹಿಸಿ ಟಿಪ್ಪು ಸುಲ್ತಾನನಿಗೆ ರಂಗನಾಥ ಸ್ವಾಮಿಯ ಬಗ್ಗೆ ಇರುವ ಗೌರವ ತಿಳಿದು ಇದನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ ಎಂದು ಹೇಳಿದರೆಂದು, ಅಂದಿನಿಂದ ಈ ದೇವರನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ ಎಂದು ಕರೆಯಲಾಗಿದೆ ಎಂದು ಇತಿಹಾಸದಲ್ಲಿ ದಾಖಲಾಗಿದೆ. ಬಿಳಿಗಿರಿ ರಂಗನಾಥನ ಬಗ್ಗೆ ಇಲ್ಲಿನ ಗಿರಿಜನಕ್ಕೆ ಅಪಾರ ಭಕ್ತಿ. ಇಲ್ಲಿನ ಸೋಲಿಗ ಜನಾಂಗದವರು ಈ ದೇವರನ್ನ ಭಾವ ಎಂದು ಕರೆಯುತ್ತಾರೆ. ಬಿಳಿಗಿರಿ ರಂಗಯ್ಯ ಬಿಳಿಗಿರಿ ಕಾಡಿನ ಸೋಲಿಗರ ಹುಡುಗಿಯ ಮೋಹದಲ್ಲಿ ಬಿದ್ದು ಅವಳನ್ನು ಪ್ರೀತಿಸಿ ಮದುವೆಯಾದ ಬಗ್ಗೆ ಇಲ್ಲಿನ ಕಂಸಾಳೆಯವರು ಹಾಡನ್ನು ಕಟ್ಟಿ ಹಾಡುತ್ತಾರೆ. ಬಿಳಿಗಿರಿ ಕಾಡಿನ ಸೋಲಿಗರ ಪ್ರತಿ ಹಾಡಿನಲ್ಲೂ ಬಿಳಿಗಿರಿ ರಂಗಪ್ಪನನ್ನ ಭಾವ ಭಾವ ಎಂದು ಕರೆಯುವ ಜನ ಇಂದಿಗೂ ಇದ್ದಾರೆ. ಮಹದೇಶ್ವರನನ್ನ ಬಿಟ್ಟರೆ ಅತಿ ಹೆಚ್ಚು ಜಾನಪದ ಹಾಡುಗಳು ಬಿಳಿಗಿರಿ ರಂಗನಾಥನ ಬಗ್ಗೆ ಇರೋದು ವಿಶೇಷ. ಇಲ್ಲಿನ ರಥೋತ್ಸವದಲ್ಲಿ ಸ್ಥಳೀಯ ಸೋಲಿಗರು
ಕಾಡಿನಿಂದ ಹಂಬನ್ನು ತಂದು ಭಕ್ತಿಯಿಂದ ಭಾವ ಭಾವ ಎನ್ನುತ್ತಾ ತೇರನ್ನು ಅಲಂಕರಿಸಿ ಸಿದ್ಧಪಡಿಸುತ್ತಾರೆ. ತೇರನ್ನು ಸಿದ್ಧಪಡಿಸಲು ಇಲ್ಲಿ ಇವತ್ತಿಗೂ ದಾರ ಉಪಯೋಗಿಸುವುದಿಲ್ಲ. ಬಿಳಿಗಿರಿ ರಂಗನ ಸೋಲಿಗ ಹುಡುಗಿ ಪರಿಣಯದ ಬಗ್ಗೆ ತಂಬೂರಿದಾಸರು, ಕಾಡು ಕೊರವರು, ಕಂಸಾಳೆ ಪದದವರು ಪದಗಳನ್ನು ಕಟ್ಟಿ ಹಾಡುವುದನ್ನು ಕೇಳಿಯೇ ಅನುಭವಿಸಬೇಕು. ಹಾಗಾಗಿ ಈ ದೇವರು ಸರ್ವಭಕ್ತ ಪ್ರಿಯನಾಗಿದ್ದಾನೆ. ಬಿಳಿಗಿರಿ ರಂಗನಾಥ ಸ್ವಾಮಿಯ ವಿಗ್ರಹ ವಸಿಷ್ಠ ಋಷಿಯಿಂದ ಸ್ಥಾಪಿಸಲ್ಪಟ್ಟು 1 ಮೀಟರ್ಗಿಂತಲೂ ಎತ್ತರವಿದ್ದು ಶಂಖ, ಚಕ್ರ, ಅಭಯ ಹಾಗೂ ವರದ ಹಸ್ತ ಮುದ್ರೆಗಳನ್ನು ಹೊಂದಿದೆ. ಇಲ್ಲಿ ಪ್ರತಿನಿತ್ಯ ದೇವಾಲಯದ ವತಿಯಿಂದ ಅನ್ನದಾಸೋಹ ನಡೆಸಲಾಗುತ್ತದೆ. ಪ್ರತಿ ವರ್ಷ ದೊಡ್ಡ ರಥೋತ್ಸವ ಹಾಗೂ ಜಾತ್ರೆ ವೈಶಾಖ ಮಾಸದ ಚೌತಿಯ ಹುಣ್ಣಿಮೆಯಂದು ನಡೆಯುತ್ತದೆ. ಬಿಳಿಗಿರಿ ರಂಗನ ದರ್ಶನಕ್ಕೆ ಬರುವ ಭಕ್ತರು ಇಲ್ಲಿ ದೇವರ ಪಾದುಕೆಯಿಂದ ಆಶೀರ್ವಾದ ಪಡೆಯಲು ಮುಗಿಬೀಳುತ್ತಾರೆ. ಇದು ಇಲ್ಲಿಯ ವಿಸ್ಮಯ ಸಹ ಹೌದು. ಇಲ್ಲಿನವರ ನಂಬಿಕೆಯಂತೆ ರಂಗನಾಥ ಸ್ವಾಮಿ ಕಾಡಿನಲ್ಲಿ ಪ್ರತಿ ರಾತ್ರಿ ಸಂಚಾರ ಮಾಡುತ್ತಾ ಲೋಕವನ್ನು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಇಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಚರ್ಮದ ಪಾದರಕ್ಷೆಗಳನ್ನು ದೇವರಿಗೆ ಜಾತ್ರೆಯ ಸಮಯದಲ್ಲಿ ಅರ್ಪಿಸುತ್ತಾರೆ. ಹೌದು, ಕಾಡಿನಲ್ಲಿರುವ ಬೂದಿತಿಟ್ಟು ಗ್ರಾಮದ ಆದಿಜಾಂಬವ ಮನೆತನದವರು ಅರ್ಪಿಸುತ್ತಾರೆ. ಈ ಕಾಯಕ ತಲತಲಾಂತರದಿಂದ ನಡೆದು ಬಂದಿದೆ. ಆ ಮನೆತನದವರು ಸಹ ಇದನ್ನು ಭಕ್ತಿಯಿಂದ ಮಾಡುತ್ತಿದ್ದಾರೆ. ಜಾತ್ರೆಗೆ ಮೊದಲು ಆ ಮನೆಯವರು 2 ತಿಂಗಳ ಕಾಲ ಮಾಂಸ ಮದ್ಯವನ್ನು ತ್ಯಜಿಸಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾ ಮಡಿಯಾಗಿ ಈ ಕಾರ್ಯ ಮಾಡುವುದಾಗಿ ಸ್ಥಳೀಯರು ಹೇಳುತ್ತಾರೆ. ಮೊದಲು ಕಾನನಕ್ಕೆ ಹೋಗಿ ಪ್ರಾರ್ಥಿಸಿ ಅಲ್ಲಿ ದೊರೆಯುವ ಕಾಡು ಪ್ರಾಣಿಯ ಚರ್ಮವನ್ನು ತಂದು ಹದ ಮಾಡಿ ದೇವರಿಗೆ ಪಾದರಕ್ಷೆ ತಯಾರು ಮಾಡುತ್ತಾರೆಂದು ಹೇಳುತ್ತಾರೆ. ಈ ರೀತಿ ಅರ್ಪಿತವಾದ ಪಾದರಕ್ಷೆಗಳನ್ನು ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ತಂದು ಪೂಜಿಸಿ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಭದ್ರಪಡಿಸಿ ರಾತ್ರಿ ದೇವಾಲಯದ ಕೋಣೆಯನ್ನು ಸೀಲ್ ಮಾಡಿ ತೆರಳುವುದಾಗಿಯೂ, ಪ್ರತಿ ರಾತ್ರಿ ಹೀಗೆ ಮಾಡಿದರೂ ಒಂದೊಂದು ದಿನ ಈ ಪಾದರಕ್ಷೆಯಲ್ಲಿ ಮಣ್ಣು ಮೆತ್ತಿರುವ ಅಥವಾ ಸ್ವಲ್ಪ ರಕ್ಷೆ ಹರಿದು ಹೋಗಿರುವುದನ್ನು ಗಮನಿಸಲಾಗುವುದೆಂದು, ಈ ಗುರುತು ಕಂಡ ನಂತರ ಇದನ್ನು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಲು ಉಪಯೋಗಿಸಲಾಗುವುದೆಂದು ತಿಳಿಸುತ್ತಾರೆ. ಸಾಮಾನ್ಯವಾಗಿ ವಿಷ್ಣು ದೇವಾಲಯಗಳಲ್ಲಿ ಮರದ ಪಾದುಕೆ ಅಥವಾ ಬೆಳ್ಳಿಯ ಪಾದುಕೆಗಳ ಮೂಲಕ ಆಶೀರ್ವಾದ ಮಾಡುವುದು ವಾಡಿಕೆ. ಆದರಿಲ್ಲಿ ಚರ್ಮದ ಪಾದರಕ್ಷೆಯನ್ನು ಆಶೀರ್ವಾದ ಮಾಡುವುದು ಹಾಗೂ ಭಕ್ತರುಗಳು ಇದಕ್ಕಾಗಿ ಆಸೆ ಪಡೋದು ವಿಸ್ಮಯವೇ ಸರಿ. ಸ್ಥಳೀಯ ಸೋಲಿಗರ ಪಾಲಿಗೆ ಅತ್ಯಂತ ಪವಿತ್ರವಾದ ದೊಡ್ಡ ಸಂಪಿಗೆ ಮರವನ್ನು ಇಲ್ಲಿ ಕಾಣಬಹುದು. ಅಲ್ಲದೆ ಸಾಕಷ್ಟು ಸಂಪಿಗೆ ಮರಗಳು ಇಲ್ಲಿ ಕಂಡುಬರುತ್ತವೆ. ಕಾವೇರಿಯ ಉಪನದಿಯಾದ ಭಾರ್ಗವಿ ನದಿಯ ದಡದ ಮೇಲೆ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಸುಮಾರು 40 ಮೀಟರ್ಗಳಷ್ಟು ಎತ್ತರದ ದೊಡ್ಡ ಸಂಪಿಗೆ ಮರವೊಂದನ್ನು ಇಂದಿಗೂ ಕಾಣಬಹುದು. ಸೋಲಿಗರಿಂದ ಇದು ಪೂಜಿಸಲ್ಪಡುತ್ತದೆ. ಬಿಳಿಗಿರಿ ರಂಗನ ಬೆಟ್ಟದ ಮೂಲ ನಿವಾಸಿಗಳು ಸೋಲಿಗರ ಅಧಿದೇವತೆ ರಂಗನಾಥ. ದಟ್ಟ ಕಾಡಿನ ನಡುವೆ ಬದುಕುತ್ತಿರುವ ಇವರಿಗೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ನೀಡುತ್ತಿರುವುದು ಇವನೇ. ದೇವಾಲಯದಲ್ಲಿರುವ ಬೃಹತ್ ಗಾತ್ರದ ರಂಗನಾಥನ ಚಪ್ಪಲಿಯ ಆಶೀರ್ವಾದ ಹೊಂದಿದ್ದರೆ ಮತ್ತೇನು ಬೇಡ ಅಂತಾರೆ ಇಲ್ಲಿನ ಭಕ್ತರು. ಹಾಗಾದರೆ ತಡ ಯಾಕೆ? ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿಂದ ಕೂಡಿರುವ ದಕ್ಷಿಣ ತಿರುಪತಿ ಎಂದೇ ಖ್ಯಾತವಾಗಿರುವ ಬಿಳಿಗಿರಿ ರಂಗನನ್ನು ಜೀವಮಾನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೋಲಿಗರ ಮುದ್ದಿನ ರಂಗನ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.